ಸರ್ ಇದು ಒಂದು ಟೈಮ್ಗೆ ಹೊಸ್ದಾಗಿ ಕರ ಹಾಕಿದಾಗ ಒಂದು 3 ರಿಂದ 5 ತಿಂಗಳ ತನಕ ಒಂದು ಟೈಮ್ಗೆ 11 ರಿಂದ 12 ಲೀಟರ್ ಹಾಲು ಕರ್ತದೆ. ಆ ಕಡೆ ಹಸುನು ಅಷ್ಟೇ, ಅದು ಹೆಚ್ಚು ಹಾಕೋದು ಅದು 10 ರಿಂದ 12 ಲೀಟರ್ ಹಾಲು ಬರ್ತದೆ. ಎರಡು ಟೈಮ್ ಹಾಲು ಕರೆಯೋದ್ರಿಂದ ಒಂದು ಟೈಮಿಂದ ಆ ಹಿಂಡಿ ಬೂಸದ ಖರ್ಚು ಹೋದ್ರು ಒಂದು ಟೈಮಿಂದ ಉಳಿತದೆ ಸರ್. ಅದು ಒಂದು ಟೈಮ್ ಲಾಭ ಸರ್. ಕೆಚ್ಚಲು ಊತ ಬರ್ತದೆ. ಈಗ ಅವರೇಜ್ ಇವಾಗೆಲ್ಲ ಈ ತರ ಆಯ್ತಲ್ವಾ, ಇದು ಒಂದ್ ಕಡೆಗೆ ಶೇಪ್ ಜಾಸ್ತಿ ಬರೋದು ಕಮ್ಮಿ ಆಗೋದು ಈ ತೊಟ್ಟ ಇದ್ರೆ ಆ ತರ ಆಗುತ್ತೆ. ಅದು ಇಮಿಡಿಯೇಟ್ ಆಗಿ ನೋಡ್ಕೋಬೇಕು ಸರ್. ಅದು ಎಕ್ಸಸ್ ಆಫ್ ಬಿಸಿಲಿದ್ದಾಗ ನಾವೇನಾದ್ರು ಬಿಸಿಲಾಗಿ ಸೀಮೆ ಹಸುಗಳು ನನ್ನ ತಿಳಿದ ಪ್ರಕಾರ ಓವರ್ ಬಿಸಿಲಿದ್ರೆ ತಡೆಯಲ್ಲ. ನಾಟಿ ಹಸುಗಳು ಓರಿಗಳ ಥರ ಜ್ವರ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತದೆ. ಇವಕ್ಕೆ ಆದಷ್ಟು ಒಂದು ಎಳ್ಳಗು ಮೀಡಿಯಮ್ ಬಿಸಿಲಾಗಿದ್ದಾಗ ಪರವಾಗಿಲ್ಲ. ಅಟ್ಲೀಸ್ಟು ದಿನ ಮೈ ತೊಳೆಯೋಕ್ಕಾಗಲ್ಲ ಅಂದ್ರೂ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ಅಲ್ಲಿ ಮೈ ತೊಳೆದ್ರೆ ತುಂಬ ಒಳ್ಳೆಯದು. ದಿನ ತೊಳೆದ್ರೆ ಇನ್ನೂ ಒಳ್ಳೆಯದು ಸರ್. ಅದು ಎಚ್ ಆಫ್ ಅದು. ಇದು ಆ ಎಚ್ ಆಫ್ ಹಸುಗೆ 7 ಹಾಕ್ಸ್ಬಿಟ್ಟು ABS ಅಂದ್ಬಿಟ್ಟು ಅದರಲ್ಲಿ ಬಂದಿರೋಂಥ ಕ್ರಾಸ್ ABS ಇದು. ಸರ್ ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ನೀವು ಆಗಲೇ ಹೇಳಿದ್ರಿ 2 ಹಸು ಇತ್ತು ಅಂತ. ಸೊ ಈ ಹೈನುಗಾರಿಕೆನ ಹಸು ಸಾಕಾಣಿಕೆನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಸರ್? ಹಸು ಸಾಕಾಣಿಕೆ ಅಂದರೆ ಸುಮಾರು ಒಂದು 17 ರಿಂದ 18 ವರ್ಷದಿಂದ ಮಾಡ್ತಿದ್ದೀವಿ. ಫ್ಯಾಮಿಲಿಯಿಂದ ಮುಂಚೆಯಿಂದನೂ ಹಸುನೇ ಸಾಕ್ತಾ ಇದ್ದೀರಾ? ಓಕೆ. ಸೊ ಈ ಹಸು ಸಾಕಾಣಿಕೆ ಮಾಡ್ತಿದ್ದೀರಲ್ಲ, 2 ಹಸು ಇದೆಯಲ್ಲ, ಯಾವ್ಯಾವ ತಳಿದು ನಿಮ್ಮ ಹತ್ರ ಇರೋದು ಸರ್? ಅದು ಎಚ್ ಆಫ್ ಅದು. ಇದು ಆ ಎಚ್ ಆಫ್ ಹಸುಗೆ 7 ಹಾಕ್ಸ್ಬಿಟ್ಟು ABS ಅಂದ್ಬಿಟ್ಟು ಅದರಲ್ಲಿ ಬಂದಿರೋಂಥ ಕ್ರಾಸ್ ABS ಇದು. ಓಕೆ. ಸೊ ಈ 2 ಹಸುನ ನೋಡ್ಕೊಳಕ್ಕೆ ನಿಮ್ಗೆ ದಿನನಿತ್ಯ ಏನೇನು ಅಂದರೆ ಯಾವ ರೀತಿ ಮೀಸಲಿಡ್ತೀರಾ ಸರ್? ಇವಾಗ ಏನಂತಂದರೆ ನಾವು ಹೊರಗಡೆ ಕೆಲವೊಂದು ಟೈಮ್ ಮೇವು ಯಥೇಚ್ಛವಾಗಿ ಮೇವು ಬಿದ್ದಾಗ ಹೊರಗಡೆನೂ ಕಟ್ಟಾಕ್ತೀವಿ. ಕುರಿ ನೋಡ್ಕೊಳಕ್ಕೆ ಬರ್ತೀವಲ್ಲ, ಸೇಮ್ ಅದಕ್ಕೆ ಯಾವ ತಿಂಡಿ ಇಕ್ತೀವೋ, ಸಾಯಂಕಾಲ ಆಗಿರ್ಬೋದು ಬೆಳಗ್ಗೆ ಇರ್ಬೋದು, ಅದೇ ಟೈಮ್ಗೆ ಇದಕ್ಕೂ ಹಿಂಡಿ ಬೂಸ ಇಕ್ತೀವಿ. ಮತ್ತು ಮೇವು ಹಾಕೊಂಡು ಇಲ್ಲೇ ಮೇವು ಕಟ್ಟಾಕೊಂಬಿಟ್ಟು ಇಲ್ಲೇ ಮೇವು ಹಾಕಂತೀವಿ ಸರ್. ಓಕೆ. ಸೊ ನೀವು ಹಾಲು ಬರುತ್ತಲ್ಲ ಹಸುವಿನ, ಅದನ್ನ ಡೈರಿಗೆ ಹಾಕ್ತಿರೋ ಇಲ್ಲ ಬೇರೆ ಯಾರಾದರೂ ವರ್ತನೆ ಕೊಡೋದು ಇಲ್ಲ ಬೇರೆ ಯಾರಾದರೂ ಏನಾದರೂ ಮಾಡ್ತೀರಾ? ಇಲ್ಲ ಸರ್, ಡೈರಿಗೆ ಹಾಕ್ತೀವಿ, ಕಂಪ್ಲೀಟ್ ಡೈರಿಗೆ. ಸೊ ಒಂದು ಹಸು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ನನಗೆ ಸರ್? ಇದು ಒಂದು ಟೈಮ್ಗೆ ಹೊಸ್ದಾಗಿ ಕರ ಹಾಕಿದಾಗ ಒಂದು 3 ರಿಂದ 5 ತಿಂಗಳ ತನಕ ಒಂದು ಟೈಮ್ಗೆ 11 ರಿಂದ 12 ಲೀಟರ್ ಹಾಲು ಕರ್ತದೆ. ಆ ಕಡೆ ಹಸುನು ಅಷ್ಟೇ, ಅದು ಹೆಚ್ಚು ಹಾಕೋದು ಅದು 10 ರಿಂದ 12 ಲೀಟರ್ ಹಾಲು ಬರ್ತದೆ. ಸೊ 2 ನಿಮಗೆ ಕರೆಕ್ಟಾಗಿ ಏನಾದರೂ ಹಾಲು ಕೊಡೋ ಟೈಮಲ್ಲಿ ಇದ್ರೆ ಕರೆಕ್ಟಾಗಿ ಒಂದು ಟೈಮ್ಗೆ 25 ಲೀಟ್ರ್ ಬರೀ 2 ಹಸುಯಿಂದಾನೇ ಹಾಕ್ಬೋದಾ? ಹೌದು, ಹಾಕ್ಬೋದು ಸರ್. ಸೊ ಈ ರೀತಿ 2 ಹಸುವಿಂದ 25 ಲೀಟ್ರ್ ಏನಾದರೂ ಹಾಕಿದ್ರೆ ಸೊ ನಿಮಗೆ ತಿಂಗಳಿಗೆ ನಿಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ ಮಾಡೋದಕ್ಕಾಗಲಿ ಇಲ್ಲ ನಿಮ್ಮ ಖರ್ಚಿಗಾಗಲಿ ಒಳ್ಳೆ ಲಾಭ ಗಳಿಸ್ಬೋದಾ? ಹೌದು ಸರ್, ಖರ್ಚಿಗೆ ಏನು ಸಮಸ್ಯೆ ಇಲ್ಲ. ಒಂದು ಟೈಮ್ಗೆ ಆ 2 ಟೈಮ್ ಹಾಲು ಕರೆಯೋದ್ರಿಂದ ಒಂದು ಟೈಮಿಂದ ಆ ಹಿಂಡಿ ಬೂಸದ ಖರ್ಚು ಹೋದ್ರು ಒಂದು ಟೈಮಿಂದ ಉಳಿತದೆ ಸರ್. ಒಂದು ಟೈಮ್ ಲಾಭ. ಸೊ ನಿಮಗೆ ತಿಂಗಳಲ್ಲಿ ಏನಾದರೂ 2 ಬಿಲ್ ಬಂದರೆ ಹಾಲಿನಿಂದ ಒಂದು ನಿಮಗೆ 2 ಹಸು ಮೇಂಟೆನೆನ್ಸ್ ಖರ್ಚಿಗೆ ಹೋದ್ರು ಇನ್ನೊಂದು ನಿಮಗೆ ಲಾಭ ಆಗ್ಬಿಡುತ್ತೆ. ಹೌದು ಸರ್. ಸೊ ಮತ್ತು ಈ ಹಸುಗಳಿಗೆ ಆಹಾರ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಅಂದರೆ ಹುಲ್ಲಾಗಿರ್ಬೋದು, ಆಹಾರ ಆಗಿರ್ಬೋದು, ಯಾವ ರೀತಿ ಸರ್? ಈಗ ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಒಣಮೇವೇನೆ, ರಾಗಿ ಹುಲ್ಲು, ಜೋಳದ ಸಪ್ಪೆ ಹಾಕ್ತೀವಿ. ಮತ್ತು ಈಗ ಹಸಿಮೇವು ಕಾಲ ಇರೋದ್ರಿಂದ ನೇಪಿಯರು ಸೆಮಿ ಹುಲ್ಲು ಹಾಕ್ತೀವಿ. ಒಣಮೇವು ಹಸಿಮೇವು 2 ಹಾಕ್ತಾ ಇರ್ತೀವಿ. ಮತ್ತು ಈ ಗೊಬ್ಬರದಿಂದನೂ ದುಡ್ಡು ಆಗುತ್ತೆ ಹಸು ಅಂದರೆ. ಸೊ ಆ ಗೊಬ್ಬರನ ನೀವು ಅಂದರೆ ಮಾರ್ತೀರಾ ಇಲ್ಲ ಅಂದರೆ ನಿಮ್ಮದೇ ತೋಟ ಏನಾದರೂ ಇದೆಯಾ? ಹೌದು ಸರ್, ನಮ್ಮ ತೋಟ ಇದೆ. ನಾವೇನು ಗೊಬ್ಬರ ಮಾರಕ್ಕೆ ಹೋಗಲ್ಲ, ನಮ್ಮ ಹೊಲ ಮತ್ತು ತೋಟಕ್ಕೆ ಯೂಸ್ ಮಾಡ್ಕೊತೀವಿ. ಸೊ ಈಗ ಈ 2 ಹಸು ಇದೆಯಲ್ಲ, ಯಾವುದಾದ್ರೂ ಮರಿ ಹಾಕೋ ಸ್ಟೇಜಲ್ಲಿ ಇದೆಯಾ? ಇಲ್ಲ ಸರ್, ಇದು ರೀಸೆಂಟಾಗಿ ಕರ ಆಗ್ತಿದ್ದು. ಅದು ಇನ್ನೂ ಒಂದು 4-5 ತಿಂಗಳು ಫಲ ಆಯ್ತದು. ಇನ್ನೂ ಒಂದು 3 ತಿಂಗಳು ಬೇಕು ಕರ ಹಾಕೋದಕ್ಕೆ. ಮತ್ತು ನಾನು ತುಂಬ ಕಡೆ ಕೇಳಿದ್ದೀನಿ, ಹಸುನ ಸಾಕಬೇಕು ಅಂದರೆ ಸ್ವಲ್ಪ ಹೈಜಿನಿಕಾಗಿ ಸಾಕಬೇಕು ಅಂತಾರೆ. ಅಂದರೆ ಕಸಗಿಸ್ರೇನು ಇಲ್ದಂಗೆ ಸಾಕಬೇಕು ಅಂತಾರೆ, ಅದ್ರ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತಾರೆ. ಸೊ ಹಸುಗಳ ಬಗ್ಗೆ ಆರೋಗ್ಯ ಸಮಸ್ಯೆ ಬಗ್ಗೆ ನಿಮ್ಗೆ ಏನೇನು ಮಾಹಿತಿ ಗೊತ್ತಿದೆ ಸರ್? 100% ಸತ್ಯ. ಹೆಚ್ಚು ಹಾಲು ಕರೆಯೋಂಥ ಹಸುಗಳಿಗಾಗಿರ್ಬೋದು, ಯಾವುದೇ ಹಸುಗಳಿಗಾಗಿರ್ಬೋದು, ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಜಾಗ, ಕ್ಲೀನ್ ಇರೋಂಥ ಜಾಗದಾಗ ಕಟ್ಟಬೇಕು. ಅಟ್ಲೀಸ್ಟು ದಿನ ಮೈ ತೊಳೆಯೋಕ್ಕಾಗಲ್ಲ ಅಂದ್ರೂ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ಅಲ್ಲಿ ಮೈ ತೊಳೆದ್ರೆ ತುಂಬ ಒಳ್ಳೆಯದು. ದಿನ ತೊಳೆದ್ರೆ ಇನ್ನೂ ಒಳ್ಳೆಯದು. ಸಗಣಿ ಪಗಣಿ ಏನು ಇರಬಾರ್ದು. ಒಂದೇ ಜಾಗದಲ್ಲಿ ಕಟ್ಟೋದ್ರಿಂದ ಇವಾಗ ನಾವು ಒಳಗಡೆ ಮ್ಯಾಟ್ ಮೇಲೆ ಕಟ್ತೀವಿ ಅಲ್ಲಿ. ಮತ್ತು ಇನ್ನು ಮಧ್ಯಾಹ್ನ ಯಾವಾಗಾದ್ರೂ ಒಂದು 2 ಅವರ್ ಬಿಸಿಲು ತಗಲಲಿ ಮತ್ತು ಇಲ್ಲೆಲ್ಲ ಫ್ರೀಯಾಗಿರಲಿ ಅಂದ್ಬಿಟ್ಟು ಒಂದು ಜಾಗದಲ್ಲಿ ಹೊರಗಡೆ ಕಟ್ತೀವಿ. ಒಟ್ಟೊಳಗೆ ಕ್ಲೀನಾಗಿ ಇದು ಮಾಡ್ಕೋಬೇಕು ಸರ್. ಇಲ್ಲಾಂದರೆ ಕೆಚ್ಚಲು ಬಾವು ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ. ಅದೇ ಪ್ರಶ್ನೆ ಕೇಳೋಣ ಅಂತ ಬರ್ತಿದೆ. ಕೆಚ್ಚಲು ಬಾವು ಅಂದ್ರೆ ಏನು, ಅದನ್ನು ಯಾವ ರೀತಿ ತಡಿಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್? ಕೆಚ್ಚಲು ಬಾವು ಅಂತಂದರೆ ಈಗ ಕೆಲವೊಂದು ಸಲ ಹಾಲು ಅಚ್ಚುಕಟ್ಟಾಗಿ ಕರೀಲಿಲ್ಲ ಅಂದರೆ ಸ್ವಲ್ಪ ಕೆಚ್ಚಲುಗಳಿಗೆ ಹಾಲು ನಿಲ್ಸಿರು ಕೆಚ್ಚಲು ಬಾವು ಆಗ್ತದೆ. ಮತ್ತು ಮಲೆಗಂಡಿದ ಜಾಗದಾಗೆ ಸಗಣಿನ ಅಚ್ಚುಕಟ್ಟಾಗಿ ಎತ್ಕೊಂಡಿರಲ್ಲ ಅಂದ್ಕೊಳ್ರಿ, ಅವಾಗ ಹುಳಗಳು ಜಾಸ್ತಿ ಆಗಿರ್ತಾವೆ ಅದರೊಳಗೆ. ತೊಟ್ಟುಗಳು ಹೋದಾಗ 24 ಅವರ್ಸ್ ಒಳಗೇ ಕಾಯಿಲೆ ಕಾಣಿಸ್ಕೊಬಿಡ್ತದೆ. ಅದು ಇಮಿಡಿಯೇಟಾಗಿ ನೋಡ್ಕೊಂಡು ಮೇಲ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಟೈಮ್ ಏನಾದ್ರು ಜಾಸ್ತಿ ಆಯಿತು ಅಂದರೆ 2-3 ದಿವಸ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅದರಲ್ಲಿ ಸರ್? ಕೆಚ್ಚಲು ಊತ ಬರ್ತದೆ. ಈಗ ಅವರೇಜ್ ಇವಾಗೆಲ್ಲ ಈ ಥರ ಆಯ್ತಲ್ವಾ, ಇದು ಒಂದು ಕಡೆಗೆ ಶೇಪ್ ಜಾಸ್ತಿ ಬರೋದು ಕಮ್ಮಿ ಆಗೋದು ಈ ತೊಟ್ಟ ಇದ್ರೆ ಆ ಥರ ಆಗುತ್ತೆ. ಅದು ಇಮಿಡಿಯೇಟಾಗಿ ನೋಡ್ಕೋಬೇಕು ಸರ್. ಅದೇನು ಸೊ ಇಮಿಡಿಯೇಟಾಗಿ ನೋಡ್ಕೊಂಡಿದ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ? ಇಲ್ಲ ಸರ್, ಏನಿಲ್ಲ. ಹಿಂಗೆ ಟ್ಯೂಬ್ಗಳು ಬರ್ತವೆ, ಆ ಔಷಧಿಗಳನ್ನ ಹಾಕೊಂಬಿಟ್ರೆ ಇಮಿಡಿಯೇಟಾಗಿ ಮತ್ತು ಸ್ಪ್ರೇಗಳೆಲ್ಲ ಬರ್ತವೆ. ಅದು ಊತ ಇರುತ್ತಲ್ಲ, ಅದು ಗಟ್ಟಿ ಇರೋ ಅಂಥದ್ದು ಮೆತ್ತವಾಗೋದಕ್ಕೆ ಹಾಕೊಂಬಿಟ್ರೆ
ವಾಸಿ ಆಗುತ್ತೆ. ಹಂಗೂ ಮೇಲಾಗಲ್ಲ ಅಂದರೆ ಡಾಕ್ಟ್ರಿಗೆ ಹೇಳ್ತೀವಿ, ಮೆಡಿಸಿನ್ ಹಾಕ್ಸ್ತೀವಿ. ಸೊ ಈ ಕೆಚ್ಚಲು ಬಾವು ಬಿಟ್ಟರೆ ಬೇರೆ ರೀತಿ ಕಾಯಿಲೆ ಏನಾದರೂ ಬರುತ್ತಾ? ಅಂದರೆ ಈ ವೆದರ್ ಚೇಂಜ್ ಆಗೋದ್ರಿಂದ ಆಗಲಿ ಏನಾದರೂ ಆಗಲಿ ಆ ರೀತಿ? ಸರ್ ಕೆಲವೊಂದು ಸಲ ಎಕ್ಸಸ್ ಆಫ್ ಬಿಸಿಲಿದ್ದಾಗ ನಾವೇನಾದರೂ ಬಿಸಿಲಾಗಿ ಸೀಮೆ ಹಸುಗಳು ನನ್ನ ತಿಳಿದ ಪ್ರಕಾರ ಓವರ್ ಬಿಸಿಲಿದ್ರೆ ತಡೆಯಲ್ಲ, ನಾಟಿ ಹಸುಗಳು ಓರಿಗಳ ಥರ. ಆ ಟೈಮಲ್ಲಿ ಜ್ವರ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತದೆ. ಇವಕ್ಕೆ ಆದಷ್ಟು ನೆಳ್ಳಗೂ ಮೀಡಿಯಮ್ ಬಿಸಿಲಾಗಿದ್ದಾಗ ಪರವಾಗಿಲ್ಲ. ಒಟ್ಟಿನೊಳಗೆ ಬಿಸಿಲು ಜಾಸ್ತಿ ಇದ್ದಾಗ ಜ್ವರ ಬರ್ತದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಅಂದರೆ ಹಸು ಸಾಕಾಣಿಕೆ ಮಾಡೋರ್ನ ತುಂಬ ಕೇಳಿದ್ದೀನಿ, ಮನೇಲಿ ಯಾರಾದರೂ ಹಸುಗೆ ಅಂತ ಒಬ್ರು ಇರಲೇಬೇಕು, ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಇದ್ರ ಬಗ್ಗೆ ಎಷ್ಟು ಸತ್ಯ? ಸರ್ ಇವಾಗ ನಾವು ಇಲ್ಲೇ ಇರ್ತೀವಿ ಅಂದರೆ ದೂರ ಬಿಟ್ಟುಬಿಟ್ಟು ನಾವೆಲ್ಲದ್ರಲ್ಲಿ ಹೋಗೋಕ್ಕಾಗಲ್ಲ ಸರ್. ಟೈಮಿಗೆ ಕರೆಕ್ಟಾಗಿ 3 ರಿಂದ 4 ಸಲ ಮೇವು ಹಾಕೋದಾಗಿರ್ಬೋದು, ಟೈಮಿಗೆ ಕರೆಕ್ಟಾಗಿ ಹಾಲು ಕರಿಬೇಕು. ಜಾಸ್ತಿ ಹೊತ್ತು ಬಿಟ್ಟು ಕೆಚ್ಚಲು ಬಾವು ಆಗೋದಿರ್ಬೋದು, ಹಾಲು ಲೀಕೇಜ್ ಆಗಿರ್ಬೋದು, ಈ ಥರ ಸಮಸ್ಯೆಗಳು ಇರ್ತವೆ. ಹುಷಾರಾಗಿ ನೋಡ್ಕೊಬೇಕು ಸರ್. ಈಗ ನಿಮಗೆ ಡೈರಿಲಿ 1 ಲೀಟ್ರ್ ಹಾಲಿಗೆ ಎಷ್ಟು ಬರುತ್ತೆ ಸರ್? ಸರ್ ಈಗ ಅದು ಫ್ಯಾಟಿನ ಮೇಲೆ ಡಿಪೆಂಡ್ ದುಡ್ಡು ಇದು ಮಾಡೋಂಥದ್ದು. ಅವರೇಜ್ ಒಂದು 33 ರೂಪಾಯಿ ಇದರಲ್ಲಿ ಕೊಡ್ತಾರೆ ಬಿಲ್ ಕೊಟ್ಟಾಗ, ಮತ್ತು ಸಪ್ರೇಟ್ ಒಂದು 5 ರೂಪಾಯಿ ಅಂತೇಳಿ ಮತ್ತೆ ಸಿಗ್ತದೆ. ಸಪ್ರೇಟ್ ಬಿಲ್ ಸಿಗುತ್ತೆ. 37 ರಿಂದ 38 ರೂಪಾಯಿ ಸಿಗ್ತದೆ ಸರ್. ಫ್ಯಾಟ್ ಇನ್ನೂ ಚೆನ್ನಾಗಿ ಬಂದರೆ ಒಂದು 40-42 ರೂಪಾಯಿ ಸಿಗ್ತದೆ ಲೀಟ್ರಿಗೆ. ಸರಿ, ಓಕೆ. ಮತ್ತು ನಿಮ್ಮ ಡೈರಿಯಿಂದ ಏನಾದರೂ ಅನುಕೂಲತೆಗಳಿದೆಯಾ? ಅಂದರೆ ತುಪ್ಪ ಬರೋದಾಗಲಿ ಆ ರೀತಿ ಏನಾದರೂ ಅನುಕೂಲತೆಗಳಿದೆಯಾ ಡೈರಿಯಿಂದ ನಿಮಗೆ? ಸರ್ ಅದು ಫ್ರೀಯಾಗಿ ಕೊಡಲ್ಲ. ನಾವು ದುಡ್ಡು ಕೊಟ್ಟರೆ ನಮ್ಮ ಡೈರಿನಲ್ಲಿ ಇದು ಇಲ್ಲ. ಕೆಲವೊಂದು ಕಡೆ ಇರ್ತವೆ, ನಮ್ಮದು ಅಪಾರ ದೊಡ್ಡ ಡೈರಿನಲ್ಲ, ಚಿಕ್ಕ ಡೈರಿ ಆಗಿರೋದ್ರಿಂದ ನಮ್ಮ ಡೈರಿನ ಆ ಫೆಸಿಲಿಟಿ ಏನಿಲ್ಲ ಸರ್. ಸೊ ಮತ್ತು ಈಗ ಯಾರಾದರೂ ಹೊಸದಾಗಿ, ನೀವು 17 ವರ್ಷದಿಂದ ಈ ರೀತಿ ಹಸು ಸಾಕಾಣಿಕೆ ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಾ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅದರಲ್ಲಿ ನಿಮ್ಗೆ ತಿಳಿದಿರುತ್ತೆ. ಯಾರಾದರೂ ಹೊಸದಾಗಿ ಯುವ ರೈತರು ನಿಮ್ಮ ಥರನೇ ಹಸು ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಬೇಕು, ಹೈನುಗಾರಿಕೆ ಕಡೆ ಹೋಗಬೇಕು ಅಂದರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ಮಾಡ್ಬೋದು. ಮೇಯ್ನ್ ಏನಪ್ಪ ನಾನು ಹೇಳೋದು ಅಂತಂದರೆ, ಬರೀ ಹಸುನೇ ಡಿಪೆಂಡ್ ಆಗೋಕ್ಕಲ್ಲ, ಬರೀ ಕುರಿನೂ ಡಿಪೆಂಡ್ ಆಗೋಕ್ಕಲ್ಲ. ನಾವು ಯಾವುದೇ ಮಾಡಿದ್ರೆ ಎಫರ್ಟ್ ಹಾಕಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಅದ್ರ ಜೊತೆಗೆ ಇದು ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಎಲ್ಲ ಸಣ್ಣ ಪ್ರಮಾಣದ ಮಾಡ್ಕೊಂಡು ನಾನು ಲಾಭ ಇದ್ರಾಗೆ. ಒಂದು ವೇಳೆ ಇದ್ರಾಗ ಏನಾನ ಹಾಲು ನಾವೇನ ಈಲಾಗಿರ್ತದೆ ಅನ್ಕೊಂಡ್ರೆ, ರಸ ಫಲ ಆಗಿದ್ದಾಗ ಹಾಲು ಕರೀಲಿದಾಗ ಇನ್ಕಮ್ ಇರಲ್ಲ. ಅದ್ರಾಗ 2 ಮರಿ ಮಾರಾಗಲಿ ಅದ್ರಾಗೂ ಬಂದಾಗ 1 ಅಲ್ಲ 2 ರಿಂದ 3 ಕಡೆ ಇನ್ಕಮ್ ಬಂದರೆ ತುಂಬ ಒಳ್ಳೆಯದು. ನಾವೇನು ಲಾಸ್ ಆಗೋ ಚಾನ್ಸಸ್ ಆಗಿರ್ಬೋದು, ನಾವು ಇದಾಗೋದು ಏನು ಸಮಸ್ಯೆಗಳು ಆಗಲ್ಲ ಸರ್ ಅವಾಗ. ಅಂದರೆ ನೀವೇನು ಹೇಳ್ತಾ ಇದ್ದೀರಾ ಅಂದರೆ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇದೆಲ್ಲ ಮಾಡ್ತಾ ಹೋದರೆ ಒಂದೇನ ಹಣೆ ಬರ ಸರಿ ಇಲ್ಲದೆ ಕೈ ಕೊಟ್ಟರು ಇನ್ನೊಂದು ಕೈ ಹಿಡದೆ ಇಡುತ್ತೆ ಅಂತ ಪಕ್ಕ ಹೇಳ್ತೀರಾ. ಸೊ ಇದರಿಂದ ಬೇರೆ ಅಂಡರಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನೀವೇ ಆರಾಮಾಗಿ ನೆಮ್ಮದಿಯಾದ ಜೀವನ ಗಳಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ಸೊ ಈ ಮಾತು ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟೊಂದು ಜನ ಯುವಕರು ಇರ್ತಾರೆ, ಗೊಂದಲದಲ್ಲಿ ಇರ್ತಾರೆ, ಕೆಲಸ ಮಾಡೋದು ಇಲ್ಲ ಈ ರೀತಿ ಮಾಡೋದು ಅಂತ. ಸೊ ಅವ್ರು ಕಣ್ಣು ಮುಚ್ಕೊಂಡು ಶ್ರದ್ಧೆಯಿಂದ ಮಾಡಿದ್ರೆ ಒಳ್ಳೆ ಲಾಭನೇ ಗಳಿಸ್ಬೋದು ಅಂತ ಹೇಳ್ತೀರಾ. ಹೌದು ಸರ್, ಒಳ್ಳೆ ಲಾಭ ಗಳಿಸಿ ಆರಾಮ್ ಜೀವನ ಮಾಡ್ಬೋದು. ಸರ್ ಅಂದರೆ ನಮ್ಮ ವೀಕ್ಷಕರಿಗಿರೋದು ಒಂದೇ ಪ್ರಶ್ನೆ, ಈಗ ಅವ್ರು 2 ಹಸು ಸಾಕ್ತಾರೆ ಅನ್ಕೊಳ್ಳಿ, ಅದಕ್ಕೆ ಖರ್ಚು ಅಂತ ಎಷ್ಟು ಬೀಳುತ್ತೆ, ಅದರಿಂದ ಅವ್ರ ಲಾಭನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಷ್ಟು ಲಾಭ ಗಳಿಸ್ಬೋದು? ಸರ್ ಈಗ ಈ ಹಸು ಉದಾಹರಣೆ ಒಂದು 12 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡ್ತದೆ ಅಂದರೆ ದಿನಕ್ಕೆ 24 ಲೀಟ್ರ್ ಹಾಲಾಯಿತು. ಅವರೇಜ್ 20 ಲೀಟ್ರ್ ತಗೊಂಡ್ರು ಒಂದು 700 ರೂಪಾಯಿ ಒಂದು ದಿವಸಕ್ಕೆ ದುಡೀತು. ಅದರಲ್ಲಿ ಒಂದು 350 ರೂಪಾಯಿ ಖರ್ಚು ಹೋದ್ರು ಒಂದು 400 ರೂಪಾಯಿ ಇದ್ರಾಗ ಉಳಿಸ್ಬೋದು ಸರ್ ಒಂದು ಹಸಿನಾಗೆ. ಅಂದರೆ ಸದಾ ಉಳಿಯಲ್ಲ. ಈಗ ಈ ಫಲ ಆಗೋ ಟೈಮ್ನಾಗೆ ಒಂದು 3 ಹೊಸ ಕರೆ ಹಾಕಿ ಒಂದು 5 ತಿಂಗಳ ತನಕ, 4 ರಿಂದ 5 ತಿಂಗಳ ತನಕ ಇದೇ ಹಾಲು ಬರುತ್ತೆ. ಆಮೇಲೆ ಹಾಲು ಡೌನ್ ಆಗ್ತಾ ಹೋಗುತ್ತೆ. ಆವಾಗ ಏನು ಸ್ವಲ್ಪ ಲಾಭ ಅವಾಗ ಕಮ್ಮಿ ಆಗ್ತದೆ. ಏನಪ್ಪ ಅಂದರೆ 2 ಹಸ ಇರೋದ್ರಿಂದ ಇದು ಕರ ಹಾಕಬೇಕಾದ್ರೆ ಅದು ಫಲ ಆಗಿರ್ತದಲ್ಲ, ಒಂದು ಸದಾ ಅವರೇಜ ನಮಗೊಂದು 12 ರಿಂದ 15 ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಸರ್. ಲಾಸ್ ಅಂತ ನಾವು ಕೈಯಿಂದ ಹಾಕಬೇಕು ಅಂತ ಏನಿಲ್ಲ ಇಂಡಿ ಬುಸಕ್ಕೆ. ಅದರಲ್ಲೇ ಇವಾಗ ಇದೊಂದು ಸಲ ಕರ ಆಗ್ತದೆ, ಅದೊಂದು ಸಲ ಕರ ಹಾಕೋದ್ರಿಂದ ನಮಗೆ. ಸೊ 2 ಹಸುವಿಂದ ನೀವು ಆರಾಮಾಗಿ 25 ಸಾವಿರ, 2 ಏನಾರು ಹಾಲು ಕೊಡ್ತು ಅಂದರೆ 25-20 ಸಾವಿರ ಮಾಡ್ಬೋದು ತಿಂಗಳಿಗೆ. ಹೌದು ಸರ್, ತಿಂಗಳಿಗೆ 2 ಹಸುನು ಅಟ್ ಎ ಟೈಮ್ ಕರ ಹಾಕಿದ್ರೆ 20 ರಿಂದ 25 ಸಾವಿರ 2 ಹಸಿನಾಗ ಮಾಡ್ಬೋದು. ಒಂದು 3 ರಿಂದ 5 ತಿಂಗಳ ತನಕ ಇವಾಗ ಹಸು ಕರ ಹಾಕಿ ಒಂದು 5 ತಿಂಗಳ ತನಕ ಆ ರೇಂಜಿಗೆ ಪ್ರಾಫಿಟ್ ಬರ್ತದೆ. ಆಮೇಲೆ ಹಸು ಹಾಲು ಕಮ್ಮಿ ಆಗ್ತಾ ಹೋಗ್ತದೆ, ಅವಾಗ ನಮಗೆ ಪ್ರಾಫಿಟ್ ಕಮ್ಮಿ ಆಗ್ತಾ ಹೋಗ್ತದೆ. ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿ 2 ಹಸುವಿನ ಹೇಗೆ ಸಾಕಬೇಕು, ಅದರಿಂದ ಏನು ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನು ಯಾವ ರೀತಿ ನೋಡ್ಕೊಬೋದು, ಆರೋಗ್ಯ ಸಮಸ್ಯೆನ ಹೇಗೆ ತಡಿಬೋದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಸೊ ನಿಮ್ಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳು.